ನಾವು ಅಣ್ಣ ತಮ್ಮಂದ್ರೆ ಅಂತೇಳಿ ಇವತ್ತು ದಲಿತ ಸಂಘಟನೆಯಲ್ಲಿ ಅವರು ಒಳಗೂಡಿ ಇವತ್ತು ನ್ಯಾಯ ಕೊಡ್ತಕ್ಕಂತ ಕೆಲಸಗಳನ್ನ ಇವತ್ತಿನವರೆಗೆ ನಮ್ಮ ಮಾದಿಗ ಸಮುದಾಯ ಮಾಡಿಕೊಳ್ತಾ ಬಂತು. ನಮ್ಮ ಜೊತೆಗಿಟ್ಕೊಂಡು ನಮ್ಮಿಂದಲೇ ಹೋರಾಟಗಳನ್ನು ಮಾಡಿಸಿಕೊಂಡು ನಾವು ನಾಯಕತ್ವವನ್ನು ವಹಿಸಿಕೊಂಡು ಈ ರಾಜ್ಯದಲ್ಲಿ ನಾವು ಬಹಳಷ್ಟು ಬುದ್ಧಿವಂತರು, ಬಹಳಷ್ಟು ನಾವು ಮುಂದೆ ಬಂದಿದ್ದೇವೆ, ರಾಜಕೀಯವಾಗಿ ನಾವು ಬೆಳೆದಿದ್ದೇವೆ. ನಮ್ಮ ಯಾರು ಕೂಡ ಬಗ್ಗಿಸಕ್ಕಾಗೋದಿಲ್ಲ, ನಮ್ಮ ಯಾರು ಕೂಡ ನಮ್ಮನ್ನ ಹಿಂದಾಕ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದೇನು ಒಂದು ಮನಸ್ಥಿತಿ ಏನಿದೆ ಇವತ್ತು ನೇರವಾಗಿ ನಾವು ಹೇಳ್ತಾ ಇದ್ದೀವಿ. ಸುಮಾರು ಆಯೋಗಗಳು 600 ಆಯೋಗದಿಂದ ಹಿಡಿದು ಇವತ್ತೇನು ಈ ರಾಜ್ಯದಲ್ಲಿ ಮಾದಿಗರು ಬಹುಸಂಖ್ಯಾತರು, ಈ ರಾಜ್ಯದಲ್ಲಿ ಸಾಕಷ್ಟು ಅವಕಾಶಗಳ ವಂಚಿತರು, ಎಲ್ಲ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಗಳಿಂದ ವಂಚಿತರಾಗಿರ್ತಕ್ಕಂಥ ಈ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಬೇಕನ್ನೋದಾಗಿ ಸುಮಾರು 35 ವರ್ಷಗಳಿಂದ ಈ ಸಮುದಾಯ ಹೋರಾಟ ಮಾಡ್ಕೊಂತ ಬಂತು. ಆದ್ರೆ ನಾವೇನು ನಂಬಿದ್ವಿ, ನಾವೇನು ಅಣ್ಣ ತಮ್ಮಂದ್ರೆ ಅಂತ ಹೇಳ್ತಾ ಇದ್ವಿ, ಇವತ್ತು ಅದೇ ಸಮುದಾಯ ಇವತ್ತು ಸುಮಾರು ವರ್ಷಗಳಿಂದ ನಮ್ಮ ಬೆನ್ನಿಂದ ಚೂರಿ ಹಾಕೊಂತ ನಮ್ಮನ್ನು ತುಳ್ಕೊಂಡು ನಮ್ಮನ್ನು ಯಾವುದೇ ಕಾರಣಕ್ಕೆ ಮುಂದೆ ಇವರು ಓಡಲಿಕ್ಕೆ ಬಿಡಬಾರದು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇವತ್ತಿನವರೆಗೆ ನಮ್ಮ ಎಲ್ಲ ಹೋರಾಟಗಳನ್ನ ವಿಫಲಗೊಳಿಸ್ತಾ ಬಂದಿದೆ. ಆದ್ರೆ ಬಂಧುಗಳೇ, ಅವನೂರು ವರದಿ ಕೂಡ 8% ಅಂತ ಹೇಳ್ತು, ಸದಾಶಿವ ಆಯೋಗದ ವರದಿ 6% ಅಂತ ಹೇಳ್ತು, ಮಾಧವಸ್ವಾಮಿ ವರದಿ 6% ಅಂತ ಹೇಳ್ತು, ನಾಗಮೋಹನ್ ದಾಸ್ ಅವರ ವರದಿ 6% ಅಂತ ಹೇಳ್ತು, ಇನ್ನೂ ಹಲವಾರು ಕಾಂಗ್ರೆಸ್ ವರ್ಗಗಳಲ್ಲಿ ಕೂಡ ಮಾದಿಗ ಬಹುಸಂಖ್ಯಾತರ ಅಂತ ಹೇಳ್ತು. ಈ ರಾಜ್ಯದಲ್ಲಿ ಏನು ಆಯೋಗಗಳು ರಚನೆ ಮಾಡಿ ಸಮೀಕ್ಷೆಗಳು ಮಾಡಿರ್ತಕ್ಕಂಥ ವರದಿಗಳಲ್ಲಿ ಯಾವ ವರದಿ ನೋಡಿದ್ರು ಕೂಡ ಈ ರಾಜ್ಯದಲ್ಲಿ ಮಾದಿಗ ಬಹುಸಂಖ್ಯಾತರು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಸದಾಶಿವ ಆಯೋಗ ವರದಿ ಸರಿಯಿಲ್ಲ, ಅವರು ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿಲ್ಲ, ಹಳ್ಳಿಗಳಿಗೆ ಬಂದಿಲ್ಲ, ಅವರೆಲ್ಲ ಕುತ್ಕೊಂಡು ಯಾರೋ 4 ಮಂದಿನ ಸೇರಿಸಿ ವರದಿನ ಮಾಡಿಕೊಂಡು ಸರ್ಕಾರಕ್ಕೆ ನಿರ್ಧಾರ ತಪ್ಪಾದ ಅವೈಜ್ಞಾನಿಕವಾದಾಗ ಅದನ್ನು ರದ್ದುಪಡಿಸು ಅಂತೇಳಿ ಎಷ್ಟೋ ಹೋರಾಟಗಳನ್ನು ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಏನು ನಿಲುವು ತಗೊಂಡು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡೇ ಮಾಡ್ತು ಅಂತಕ್ಕಂಥದ್ದು ಚಿತ್ರದುರ್ಗದಲ್ಲಿ SC ಸಮಾವೇಶದಲ್ಲಿ ಘೋಷಣೆ ಮಾಡಿದಾಗ ಆ ಘೋಷಣೆಗೆ ತಕ್ಕಂತೆ ಇವತ್ತಿನವರೆಗೂ ಸರ್ಕಾರ ಕೂಡ ಅದನ್ನ ತನ್ನ ಒಂದು ಏನು ಬದ್ಧತೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇವತ್ತು ಕೂಡ ಅದು ಮೀನಾಮೇಷ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸದಾಶಿವ ಆಯೋಗನ ರದ್ದುಪಡಿಸಿ ಇವತ್ತು ಮಾಧವಸ್ವಾಮಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅದನ್ನ ಕನಿಷ್ಠ ಅದರಲ್ಲಿ ಏನು 6%, 5%, 4%, 1% ಏನು ಮಾಡಿದ್ರೆ 16% ಅಲ್ಲಿ ಅದನ್ನಾದ್ರೂ ಜಾರಿಗೆ ತಗೊಂಡ್ಬರ್ರಿ ಅಂತಕ್ಕಂಥ ಒಂದು ಹೋರಾಟ ಮಾಡಿ ಅದನ್ನು ಕೂಡ ನಾವು ಒತ್ತಾಯ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಇಲ್ಲ, ಅದರಲ್ಲಿ ಕೂಡ ತಪ್ಪಿದೆ, ಅದು ಸರಿ ಇಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಸಚಿವರು ಏನು ನಮ್ಮ ಹೊರಗಡೆ ಸಚಿವರು ಅದನ್ನು ಕೂಡ ವಿರೋಧ ಮಾಡಿದ್ರು. ಅದಾದ ನಂತರ ಇಲ್ಲ ಇನ್ನೊಂದ್ಸಾರಿ ಸಮೀಕ್ಷೆ ಆಗ್ಲಿ, ಇನ್ನೊಂದ್ಸರಿ ಸಮೀಕ್ಷೆ ಆದ್ಮೇಲೆ ಅದು ಏನು ರಿಪೋರ್ಟ್ ಬರುತ್ತೆ ಆ ವರದಿ ಪ್ರಕಾರ ಒಳ ಮೀಸಲಾತಿ ಹಂಚಿಕೆ ಆಗಲಿ ಅಂತಕ್ಕಂಥದನ್ನ ಒಂದು ಸಚಿವ ಸಂಪುಟದಲ್ಲಿ ಮತ್ತೊಂದ್ಸಾರಿ ತೀರ್ಮಾನ ತಗೊಂಡು ಒಂದು ಉಪಸಮಿತಿ ಆಯೋಗ ಮಾಡಿತ್ತು. ಅದರಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಆಯೋಗ ಅವರು ಬಹಳ ಸ್ಪಷ್ಟವಾಗಿ ಎಂಪರಿಕಲ್ ಡಾಟಾ ಮತ್ತು ಇನ್ನು ಅನೇಕ ಏನು ಅವರು ದತ್ತಾಂಶಗಳನ್ನು ಕ್ರೋಢೀಕರಿಸಬೇಕಾಗಿತ್ತು ಅದನ್ನೆಲ್ಲ ಕ್ರೋಢೀಕರಿಸಿ ಸುಮಾರು 6 ತಿಂಗಳ 8 ತಿಂಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಳಿಸಿಕೊಂಡು ಆ ಮಾಹಿತಿ ಪ್ರಕಾರ ಅವ್ರು ಹೇಳ್ತಾರೆ ಅಂತೇಳಿದ್ವಿ, ಈ ಜನ ಹಸಿವಾದವರಿಗೆ ಒಂದು ವ್ಯಕ್ತಿ ಕೊಡಿ ಫಸ್ಟ್, ಅದಾದ ನಂತರ ನೀವು ಮುಂದೆ ಹೋಗ್ರಿ ಅಂತಕ್ಕಂಥ. ಅದರಲ್ಲಿ ನಾವು ಬಹಳ ಸಾರಿ ಅವರಿಗೆ ಸಂಪರ್ಕ ಮಾಡಿದಾಗ ನಾನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ, ವರದಿಯನ್ನು ಕೊಟ್ಟಿದ್ದೀನಿ, ಸರ್ಕಾರ ಇವ್ರ ಪ್ರಕಾರ ಮಾಡ್ಬೇಕಾಗ್ತಕ್ಕಂಥ ನಾವು ಹೇಳಿದ್ರು. ಆದ್ರೆ ಆ ವರದಿ ಬಂದ ತಕ್ಷಣ ಮತ್ತೆ ಅಲ್ಲಿ 6, 5, 4, 1 ಅಂತ ಬಂದಾಗ ಮತ್ತೆ ಅದು ಕೂಡ ಸರಿ ಇಲ್ಲ ಆಗ್ತದೆ. ಮತ್ತೆ ನೀವು ಯಾವ ಒಪ್ಕೊಂತೀರಿ? ಈ ರಾಜ್ಯದಲ್ಲಿ ಎಷ್ಟು ಆಯೋಗಗಳು ಮಾಡಬೇಕು, ಎಷ್ಟು ಸಮೀಕ್ಷೆ ಮಾಡಬೇಕು, ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಯಾವ್ದು ಷಡ್ಯಂತ್ರ ಇದೆ, ಎಷ್ಟು ವಿರೋಧ ಇದೆ, ಇದು ಕಾರಣ ಯಾರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನು ಮುಂದೆ ಇನ್ನೂರಿಗೆ ನೀವೇ ಹೋರಾಟ ಮಾಡ್ತೀರಿ, ಇನ್ನೂರು ನೀವೇನು ಯಾವ್ಯಾವ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕೆ ಮುಂದೆ ಬಂದಿದ್ರಿ ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟು ಸಮುದಾಯಕ್ಕಾಗಿ, ಸಮುದಾಯದ ಏಳಿಗೆಯಾಗಿ, ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ನಾವೆಲ್ಲರೂ ಕಟ್ಟಿ ನಿಲ್ಲಬೇಕು. ನಾವು ಯಾರೇನು ಶರಣರಲ್ಲ, ನಾವೇನು ಅಸಮರ್ಥರಲ್ಲ, ನಾವೆಲ್ಲ ಸಮರ್ಥರಾಗಿದ್ದೀವಿ. ಇಲ್ಲೊಂದು 35 ವರ್ಷದಲ್ಲಿ ಎಲ್ಲಾ ಸರ್ಕಾರಗಳನ್ನ ಉಸುಡಚ್ಚಿದ್ದೀವಿ. ಎಲ್ಲಾ ಸರ್ಕಾರಗಳನ್ನ ಒಂದಲ್ಲ, ಯಾವ ಸರ್ಕಾರ ಬಂದ ಸರ್ಕಾರಗಳನ್ನೆಲ್ಲ ನಾವು ಉಸುಡಚ್ಚಿದ್ದೀವಿ. ಹಂಗಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ಸಾಧ್ಯ ಆಗಿದೆ.
ನಿನ್ನೆ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಮತ್ತು ಸಹಮತ ಇಲ್ಲದ ಕಾರಣ ಮತ್ತೆ ನಾವು ಮುಂದೆ ವಿಶೇಷ ಸಚಿವ ಸಂಪುಟ ಅಲ್ಲಿ ಈ ವಿಶೇಷ ಸಂಪುಟ ಸಚಿವ ಮಾತಾಡ್ರಿ ನೀವು ಏನಾಗುತ್ತೆ 11 ಒಳಗಡೆ ಇವ್ರು ಮಾಡಿಲ್ಲ ಅಂತಂದ್ರೆ ಇಡೀ ರಾಜ್ಯದ ವ್ಯಕ್ತಿ ಉಳಿತದ, ಇಡೀ ರಾಜ್ಯದ ಬೆಂಕಿ ಹತ್ತಿ ಉರುತದ. ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಭವಿಷ್ಯ. ಇದು ಸುಮಾರು 4 ರಿಂದ 5 ಸಾವಿರ ಉದ್ಯೋಗಗಳ ಕಳ್ಕೊಳಕ್ ನಾ ಯಾರು ತಯಾರಿಲ್ಲ. 30 ವರ್ಷಗಳಿಂದ ನೆಲೆಗುದ್ದು ಬಿದ್ದಿರ್ತಕ್ಕಂಥ ಉದ್ಯೋಗಗಳನ್ನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡದೆ ಹೋದ್ರೆ ನಾ ಯಾರು ಸುಮ್ಮನೆ ಕೂರೋದಿಲ್ಲ. ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಎಲ್ಲ ತಾಳ್ಮೆಯಿಂದ ಇಟ್ಕೊಂಡು ಎಲ್ಲಾನು ಸಹಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಸಹಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಇದನ್ನು ತಿಳಿಸ್ಬೇಕಾಗಿದೆ. ಇಲ್ಲಿ ಯಾವುದೇ ಗೊಂದಲಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಒಗ್ಗಟ್ಟಿನ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು, ಇವತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯ ಮುಖಂಡರು ಅವರು ಒಗ್ಗಟ್ಟಿನಿಂದ ಇವತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ಇಡೀ ರಾಜ್ಯದ ಮಾದಿಗರು ನಾವು ಸಹಮತ ಸೂಚಿಸಬೇಕಾಗಿದೆ. ಈ ರಾಜ್ಯದ ಮಾದಿಗರು ಅವರು ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಸುಮ್ಮನೆ ಶಾಂಪಲ್ ಇವತ್ತಿನ ಹೋರಾಟ, ಇದು ಒಂದು ಶಾಂಪಲ್. ಇವತ್ತು ಇಡೀ ರಾಜ್ಯದಲ್ಲಿ ಏನು ಮನೆ ನಡೀತಕ್ಕಂಥ ಉದ್ಯೋಗಗಳಲ್ಲಿ ಏನು ಸಂಪುಟ ತೀರ್ಮಾನ ಮಾಡಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇವತ್ತೊಂದು ಶಾಂಪಲ್ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇದನ್ನು ತಾವು ಸರಿಪಡಿಸಿಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಬಾಲಸಮಣ್ಣವ್ರು ಹೇಳಿದ್ರು 23ರಲ್ಲಿ ನೀವು ಮತ್ತೆ ಬಂದ್ರಿ, ಏನು ಅಮಿಷಗಳು ನೋಡಿದ್ರಿ, ಮಾಡಿದ್ರಿ, ಏನೇನು ಅವಕಾಶಗಳು ಕೊಡ್ತು ಅಂತ ಹೇಳಿದ್ರಿ, ಮತ್ತೆ ಅದೇ ಮೋಸ ಮಾಡ್ತಾ ಇದ್ರಿ. ನಿಮ್ಮನ್ನ 2004ರಲ್ಲಿ ಸೋಲಿಸಿದ್ದೀವಿ, 2008ರಲ್ಲಿ ಸೋಲಿಸಿದ್ದೀವಿ, 2018ರಲ್ಲಿ ಸೋಲಿಸಿದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾರು ಒತ್ತಿ ಬಿದ್ದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾರು ಒತ್ತಿ ಬಿದ್ದಿಲ್ಲ. ಎಲ್ಲಾ ಸಮುದಾಯ ಇದ್ದಂಗೆ ನಮ್ಮ ಸಮುದಾಯ ಕೂಡ ಇದೆ. ನಾವು ಕೂಡ ನಿಮ್ ಜೊತೆಗಿದ್ದೀವಿ, ನಿಮ್ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ. ಸ್ಥಾನಮಾನಗಳು ಸರಿಯಾದ ರೀತಿ ನಮ್ಗೆ ಹಂಚಿಕೆ ಆಗ್ಬೇಕು, ಅದೇ ರೀತಿಯಾಗಿ ಒಳಮೀಸಲು ಹಂಚಿಕೆ ಆಗ್ಬೇಕು. ಆಗಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಏನ್ ನಡೀತದೆ ಅಂತಕ್ಕಂಥದ್ದು ನಾವು ಈಗ ಹೇಳೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತಾರೆ.